ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಂಧತಿ ಕಲ್ಯಾಣ ಭಾಗ 22. ಕತೆ ಹೋಗೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇಬ್ಬರು ರೆಡಿಯಾಗಿ ಹೊರ ಬಂದಾಗ ಲಕ್ಷ್ಮಿ ಇಬ್ಬರನ್ನು ನೋಡಿ ದೃಷ್ಟಿ ತೆಗೆದು, ಆರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ? ಅದಕ್ಕೆ ಅರ್ಜುನ್, ಯಾಕೆ ನಾ ಚೆನ್ನಾಗಿ ಕಾಣ್ತಾ ಇಲ್ವಾ? ನೀನು ಚೆನ್ನಾಗೇ ಇದೆಯಾ, ಮೇಡ್ ಫಾರ್ ಈಚ್ ಅದರ್. ಆಗ ಆರು ಲಕ್ಷ್ಮಿ ಕಾಲಿಗೆ ನಮಸ್ಕರಿಸಿ ಹೇಳುವಾಗ ಸ್ವಲ್ಪ ಕಣ್ಣೀರು ಬಂತು. ಆರು, ಏನಾಗಲ್ಲ, ನೀ ಧೈರ್ಯವಾಗಿ ಇರು. ಈಗ ಹೋಗಿ ಬರ್ರಿ ಇಬ್ಬರು. ಅಲ್ಲಿ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ಬೇಡಿ. ಅನ್ನೋರು ಅಂತಾನೆ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಆನೆ ಹೋಗುವಾಗ ನಾಯಿ ಬೊಗಳುತ್ತಂತೆ, ಆದರೆ ಆನೆ ಶಕ್ತಿ ಏನು ಅಂತ ನಾಯಿಗೆ ಗೊತ್ತಿಲ್ಲ. ನೀನು ಆನೆ ಥರ ಇರಬೇಕು ಆರು. ಅದಕ್ಕೆ ಆರು, ಹ್ಞೂ ಆಂಟಿ, ಈಗ ಹೋಗೋಣ? ಹ್ಞೂ ಬನ್ನಿ ಹೋಗೋಣ. ಆಗ ಗೀತಾ, ಹೋಗು ಡ್ರೈವರ್ ಎಂದಾಗ ಕೋಪದಿಂದ ಗೀತಾ ಮುಖ ನೋಡಿದ ಅರ್ಜುನ್, ನಾ ಅಲ್ಲ ಈ ಹೆಸರಿಟ್ಟಿದ್ದು, ನಿನ್ನ ಹೆಂಡ್ತಿನೇ. ಹ್ಞೂ, ಅವಳಿಗೆ ಎಂಥ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅಂತಿದ್ದಾಳೆ. ಇವತ್ತು ವಾಪಸ್ ಬಂದಮೇಲೆ ಪನಿಷ್ಮೆಂಟ್ ಕೊಟ್ಟರೆ ಇನ್ನು ಮುಂದೆ ತಾನೇ ಅನ್ನೋದು ಬಿಡ್ತಾಳೆ. ಏನು ಆರು, ಪನಿಷ್ಮೆಂಟ್ ಕೊಡ್ಲಾ ಎಂದು ಆರು ಮುಖ ನೋಡಿದಾಗ, ಬೇಡ ಬೇಡ, ಇನ್ನು ಮುಂದೆ ಆ ರೀತಿ ಅನ್ನಲ್ಲ. ಈಗ ಬನ್ನಿ ಹೋಗೋಣ ಎಂದು ಮುಂದೆ ಸಾಗುವರು. ಆಗ ಅರ್ಜುನ್ ನಗುತ್ತಾ ಅವಳ ಹಿಂದೇನೆ ಹೋಗುವನು. ನಂತರ ಹೋಗುವಾಗ ಒಂದು ಜ್ಯುವೆಲರಿ ಶಾಪ್ ಹತ್ತಿರ ಕಾರ್ ನಿಲ್ಲಿಸಿ ಪ್ರಶ್ನಾರ್ಥಕವಾಗಿ ಅರ್ಜುನ್ ಮುಖ ನೋಡಿದಳು ಆರು. ಇಳಿ ಕೆಳಗೆ. ಯಾಕೆ? ರಘುಗೆ ಉಂಗುರ ಗಿಫ್ಟ್ ಕೊಡೋಣ ಬಾ ಆರು, ಹೋಗೋಣ. ಅದು ಬೇಡ ಅನಿಸುತ್ತೆ, ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಈಗ ಇಳಿ ಆರು, ಬಾ ಒಳಗಡೆ ಹೋಗೋಣ ಎಂದು ಡೋರ್ ಓಪನ್ ಮಾಡಿ ಶಾಪ್ ಒಳಗೆ ಒಂದು ಉಂಗುರ ಖರೀದಿಸಿ ಅರ್ಜುನ್ ದುಡ್ಡು ಕೊಟ್ಟು ನಂತರ ಆ ಉಂಗುರವನ್ನು ಆರು ಕೈಗೆ ಕೊಟ್ಟನು. ಇದನ್ನು ನೀನೇ ರಘುಗೆ ಕೊಡು. ಅಣ್ಣ ಅಂತೀಯ, ತಂಗಿಯಾಗಿ ಏನೊಂದು ಗಿಫ್ಟ್ ಕೊಡಬಾರ್ದಾ? ಅಲ್ಲ, ನಿಮ್ಮ ದುಡ್ಡಿಂದ ಕೊಡೋದು ತಪ್ಪಲ್ವಾ? ಈಗ ನೀನು ನನ್ನ ಹೆಂಡ್ತಿ, ಅವನು ನನ್ನ ಬಾಮೈದ ಅಂತ ಹೇಳಿ ಕೊಡಿಸಿದ್ದೀನಿ, ನಡಿ ಹೋಗೋಣ ಎಂದು ಅಲ್ಲಿಂದ ರಘು ರಿಸೆಪ್ಷನ್ ಇದ್ದಲ್ಲಿಗೆ ಬಂದು ಅಜಯ್ನ ಭೇಟಿಯಾಗಿ ಆರೋಳನ್ನು ಇಲ್ಲಿ ಬಿಟ್ಟು ತಾನು ಫ್ರೆಂಡ್ ಪಾರ್ಟಿಗೆ ತೆರಳುವನು. ಆರು, ಅಜಯ್, ಜ್ಯೋತಿ ಮತ್ತೆ ಸ್ವಲ್ಪ ಮಾತನಾಡಿ ರಘು ಸ್ಟೇಜ್ ಮೇಲೆ ಬಂದಾಗ ಅವನಿಗೆ ಉಂಗುರ ಕೊಟ್ಟು ವಿಶ್ ಮಾಡುವಳು. ರಘು, ನಿನ್ನ ಗಂಡ ಎಲ್ಲಿ? ಆರು ಆಶ್ಚರ್ಯವಾಗಿ ರಘು ಮುಖ ನೋಡಿದಾಗ, ಅರ್ಜುನ್ ಎಲ್ಲಿ, ನನ್ನ ಭಾವ ಎಲ್ಲಿ ಅಂದೆ. ತಿಳಿತಾರು, ಈಗ ಅವರೇ ನಿನ್ನ ಗಂಡ, ನನಗೆ ಭಾವ. ಚೆನ್ನಾಗಿ ನಗ್ತಾ ಇರು. 1000 ಸಲ ಹೇಳಿದ್ದೀನಿ ನಿಂಗೆ, ಸಚಿನ್ ಸಾವಿಗೆ ನೀ ಕಾರಣ ಅಲ್ಲ ಅಂತ. ಆಯಿತು, ನಿಮ್ಮ ಭಾವ ಫ್ರೆಂಡ್ ಪಾರ್ಟಿಗೆ ಹೋಗಿದ್ದಾರೆ, ಆಮೇಲೆ ಬರ್ತಾರೆ. ವಿನುತಾ ಹೇಗಿದೆಯಾ? ನಿಮ್ಮ ತಾಯಿ ಒಪ್ಪಿದ್ದೆ ತುಂಬ ಖುಷಿ. ನಮ್ಮ ರಘುನ ಚೆನ್ನಾಗಿ ನೋಡ್ಕೋ ವಿನು, ತುಂಬ ತುಂಬ ಒಳ್ಳೆಯವನು. ತುಂಬ ಪುಣ್ಯ ಮಾಡಿದ್ದೀಯ ಇಂಥನನ್ನ ಪಡೀಲಿಕ್ಕೆ ನೀನು. ಹ್ಞೂ ಪಾರು, ಅದು ನಿಜ, ತುಂಬ ಒಳ್ಳೆಯವರು. ಇವರು ಒಳ್ಳೆತನ ಇಷ್ಟಪಟ್ಟೆ ಪ್ರೀತಿ ಮಾಡಿದ್ದು. ಚೆನ್ನಾಗಿ ನೋಡ್ಕೊಳ್ತೀನಿ. ನೀನು ಅರ್ಜುನ್ ಜೊತೆಗೆ ಚೆನ್ನಾಗಿರು. ನಿಮ್ಮ ಅಕ್ಕ ಇದ್ಲಲ್ಲ, ಅವರು ಬಂದಿಲ್ವಾ? ಮೊನ್ನೆ ಅಜಯ್ ಮದುವೆಗೂ ಬಂದಿರಲಿಲ್ಲ, ಇಲ್ಲಿ ಬಂದಿದ್ದಾರಾ ಅಂತ ಕೇಳ್ತಾಳೆ ಆರು. ಇಲ್ಲ, ಬಂದಿಲ್ಲ. ಮದುವೆ ಆಯ್ತಾ ಅವ್ರದ್ದು? ಅವ್ರ ಹೆಸರೇನೋ ಇತ್ತಲ್ಲ, ನೆನಪಿಲ್ಲ, ಬೈಬೇಡ. ಇಲ್ಲ ಆರು, ಆಗಿಲ್ಲ. ಐಸಿರಿ, ನೀ ಹೇಳಿದ ಐಟಮ್ಸ್ ಅಜಯ್ ಕೈಲಿ ಕೊಟ್ಟಿದ್ದೇನೆ, ಈಸ್ಕೊ. ಎಲ್ಲ ಸರಿ ಇದೆನಾ ನೋಡ್ಕೊ, ಒಂದು ಸರಿ ಚೆಕ್ ಮಾಡ್ಕೊ. ಹ್ಞೂ ಥ್ಯಾಂಕ್ಸ್ ಕಣೋ, ತೊಂದರೆ ಕೊಟ್ಟೆ. ತೊಂದರೆ ಅಂತ ಏನಿಲ್ಲ, ಇನ್ನು ಮುಂದೆ ಭಾವನ್ನ ಕೇಳು, ಅವರೇ ಕೊಡಿಸ್ತಾರೆ. ಆದರೂ ಭಯ ಕಣೋ. ಹೇಗಿದ್ದಾರೆ ನಿನ್ನ ಜೊತೆ? ತುಂಬ ಒಳ್ಳೆಯವರು ಕಣೋ, ನಾನೇ ಇನ್ನೂ ಅವ್ರನ್ನ ಹಚ್ಚಿಕೊಂಡಿಲ್ಲ. ಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ. ಸರಿ, ಖುಷಿಯಾಯಿತು. ಹೀಗೆ ಖುಷಿಯಾಗಿರು. ಜೆರ್ಸಿ ಕೇಳ್ತಾ ಇದ್ಲು, ನಿನ್ನ ಹೋಗಿ ಮಾತಾಡಿಸು. ಬಂದಿದ್ದಾಳ? ಹಾಗಾದರೆ ಭೇಟಿಯಾಗ್ತೀನಿ, ಫೋನ್ ಮಾಡ್ತಾ ಇರು. ಹಾಂ, ಮತ್ತು ಹಾಗೆ ವಿನುತನ ಚೆನ್ನಾಗಿ ನೋಡ್ಕೊ. ಹ್ಞೂ ಸರಿ. ನಂತರ ಅಲ್ಲಿಂದ ಜೆರ್ಸಿ ಹುಡುಕುವಾಗ ಸುಕನ್ಯಾ ಅವರು ಭೇಟಿಯಾಗಿ, ಹೇಗಿದ್ದೀಯಾ? ನಿನ್ನ ಎರಡನೇ ಗಂಡ ಎಲ್ಲಿ? ಆಗ ಆರು ಸುಕನ್ಯಾ ಮುಖ ನೋಡಿದಾಗ, ಅರೆ ಅರ್ಜುನ್ ಎಲ್ಲಿ ಅಂದೆ. ತುಂಬ ದೊಡ್ಡ ಶ್ರೀಮಂತ ಹುಡುಗನ್ನೇ ಮದುವೆ ಆದೆ, ಆದರೆ ಇವನು ಚೆನ್ನಾಗಿದ್ದಾನಾ? ಹ್ಞೂ ಚೆನ್ನಾಗಿದ್ದಾರೆ. ಹೀಗೆ ಚುಚ್ಚಿ ಮಾತಾಡಬೇಡಿ. ಯಾರು ಸಾವು ಯಾರು ಬಯಸಲ್ಲ. ಈ ಮದುವೆನೂ ನಾನೇ ಇಷ್ಟಪಟ್ಟು ಏನಾಗಿಲ್ಲ, ಅದು ನಿಮಗೂ ಗೊತ್ತು. ಹ್ಞೂ ಗೊತ್ತು, ನಾ ಹಂಗಸ್ತಿಲ್ಲ. ತಗೋ ಜ್ಯೂಸ್ ಕುಡಿ. ಬೇಡ, ನನ್ನ ಫ್ರೆಂಡ್ ಮೀಟ್ ಆಗಬೇಕು, ಆಮೇಲೆ ಕುಡಿತೀನಿ. ನೀವು ಬಂದಂತಹ ಗೆಸ್ಟ್ಗಳನ್ನು ಮಾತಾಡಿಸಿ. ನೀನೇ ಇವತ್ತಿನ ದೊಡ್ಡ ಗೆಸ್ಟ್. ಈ ರಿಸೆಪ್ಷನ್ಗೆ ಇಟ್ಟಿರೋದೇ ನಿನಗೋಸ್ಕರ ಎಂದು ಸಣ್ಣದಾಗಿ ಹೇಳಿದಾಗ, ಏನಂದ್ರಿ? ಏನಿಲ್ಲ, ನಿನ್ನ ಫ್ರೆಂಡ್ ರಘು ತುಂಬ ಒಳ್ಳೆಯವನು ಅಂದೆ. ಹೌದು ಆಂಟಿ, ತುಂಬ ಒಳ್ಳೆಯವನು. ನಿಜವಾಗ್ಲೂ ವಿನುತಾ ತುಂಬ ಖುಷಿಯಾಗಿ ಇರ್ತಾಳೆ. ಆರು, ನೀ ಅವನಿಗೆ ಹಗಲೆಲ್ಲ ಫೋನ್ ಹಚ್ಚಿ ಅದನ್ನು ತಂದುಕೊಡು, ಇದನ್ನು ತಂದುಕೊಡು ಅಂತ ಕೇಳಬೇಡ. ನಿನ್ನ ಗಂಡ ಇಲ್ವಾ ಕೊಡ್ಸೋಕೆ? ಅವನ ಹತ್ರ ಕೇಳು. ಇವನು ದುಡ್ಡು ಯಾಕೆ ಹಾಳು ಮಾಡ್ತೀಯ? ತಪ್ಪಾಯಿತು ಆಂಟಿ, ಇನ್ನು ಮುಂದೆ ಫೋನ್ ಮಾಡಲ್ಲ, ಏನನ್ನೂ ಕೇಳಲ್ಲ. ಆದರೆ ಅವನಿಗೆ ನೋವು ಕೊಡಬೇಡಿ. ನಾನು ಯಾಕೆ ನನ್ನ ಅಳಿಯನಿಗೆ ನೋವು ಕೊಡಲಿ?
ತಗೋ ಜ್ಯೂಸ್ ಕುಡಿ. ಬೇಡ ಆಂಟಿ, ನಾ ಆಮೇಲೆ ಕುಡಿತೀನಿ. ಈಗ ಕುಡಿ, ನಾ ಏನು ಇದರಲ್ಲಿ ವಿಷ ಹಾಕಿಲ್ಲ. ಅಯ್ಯೋ ಹಾಗಲ್ಲ ಆಂಟಿ, ನಾ ಆ ರೀತಿ ಹೇಳಲಿಲ್ಲ. ಕುಡಿತೀನಿ ಎಂದು ಪಡೆದು ಕುಡಿಯುವಳು. ಕುಡಿಯುವಾಗ ಆರು ಮುಖ ನೋಡುತ್ತಾ ಸುಕನ್ಯಾ, ಕುಡಿ ಇವತ್ತು ಕುಡಿದು ತೂರಾಡಬೇಕು. ನಿನ್ನ ಅತ್ತೆ ನಿನ್ನ ಮನೆಯಿಂದ ಹೊರಗಡೆ ಹಾಕಬೇಕು. ಆಗ ನನಗೆ ಸಮಾಧಾನ. ನಿನ್ನಿಂದ ನನ್ನ ಮಗಳು ಮದುವೆನೇ ಆಗಲಿಲ್ಲ, ಇನ್ನು ಅವನ ನೆನಪಲ್ಲೇ ಜೀವನ ಮಾಡ್ತಾ ಇದ್ದಾಳೆ. ಆದರೆ ನೀನು ಮತ್ತೊಂದು ಮದುವೆಯಾಗಿ ಹೇಗೆ ಇರೋಕೆ ಬಿಡಲಿ? ನನ್ನ ಕಾರ್ಯ ಸಾಧನೆ ಆಗೋವರೆಗೂ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಆರು ಅರ್ಧ ಕುಡಿದು ಸುಕನ್ಯಾವರ ಮುಖ ನೋಡಿದಾಗ, ಯಾಕೆ ಪೂರ್ತಿ ಕುಡಿ, ಅದು ಏನೋ ಒಗರು ಥರ ಇದೆ ಅನಿಸ್ತಿದೆ. ಯಾಕೋ ಚೆನ್ನಾಗಿಲ್ಲ ಆಂಟಿ, ಪ್ಲೀಸ್ ಬೇಡ, ನನಗೆ ಕಣ್ಣೆಲ್ಲ ಮಂಜಾಗಿ ಕಾಣ್ತಾ ಇದೆ. ಸುಕನ್ಯಾವರು ತಾನೇ ಅವಳ ಕೈ ಹಿಡಿದು ಕುಡಿಸುವಳು. ಅಷ್ಟರಲ್ಲಿ ಅಲ್ಲಿಗೆ ಜರ್ಸಿ ಬಂದಾಗ ಸುಕನ್ಯಾ ಹೋಗುವಳು. ಆರು ಬೀಳುವಾಗ ಜರ್ಸಿ ಹಿಡಿದು, ಯಾರೋ ಹೋದ್ರಲ್ಲ ಆರು, ಯಾರ ಆ ಹೆಂಗಸು? ಹಿಂದಿನಿಂದ ಕತ್ಲಲ್ಲಿ ಸರಿಯಾಗಿ ಕಾಣಿಸ್ಲೇ ಇಲ್ಲ ಎನ್ನುವಾಗ ಆರು ಜರ್ಸಿ ಮುಖ ನೋಡಿ ತೊದಲುತ್ತಾ, ಓ ಜರ್ಸಿ ಅಲ್ವಾ, ನಿನ್ನೆ ಹುಡುಕ್ತಿದ್ದೆ ಕಣೆ. ಎಲ್ಲೇ ಇದ್ದೆ? ಮತ್ತೆ ಹೇಗಿದ್ದೀಯಾ? ಎಲ್ಲಿ ನಿನ್ನ ಯಜಮಾನ? ಅದಕ್ಕೆ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯಾ? ಐಸಿರಿ ಏನಾಯಿತು? ಯಾಕೆ ತೊದಲ್ತಾ ಇದ್ದೀಯಾ? ಆರು, ಏನಾಗಿದೆ ನನಗೆ, ಚೆನ್ನಾಗೇ ಇದ್ದೀನಿ. ಗೊತ್ತಾ, ನಿಂಗೆ ಗೊತ್ತಾ ಜರ್ಸಿ, ಮತ್ತೊಬ್ಬನ ಮದುವೆ ಆಗಿದ್ದೀನಿ ಕಣೆ. ಅವನು ಯಾವಾಗ ಟಿಕೆಟ್ ತಗೋತಾನೋ ಗೊತ್ತಿಲ್ಲ. ಬೇಡ ಅಂದರೂ ನಮ್ಮ ಸುಶೀಲ ಇದ್ದಾಳಲ್ಲ, ಅದೇ ನಮ್ಮ ಸೈಲೆಂಟ್ ಫಾದರ್ ಹೆಂಡ್ತಿ, ನನ್ನ ಬೈದು ಈ ಬಸವನ ಜೊತೆ ಕಳಿಸಿದಾಳೆ ಕಣೆ. ಎಂಥ ವಿಚಿತ್ರ ಅಲ್ವಾ? ಅವರಿಗೂ ಭಾರ ಕಣೆ. ಎಂಥ ವಿಚಿತ್ರ ಅಲ್ವೇನೆ? ಅವರಿಗೂ ಭಾರ ಆಗಿಬಿಟ್ಟೆ ಕಣೆ. ಆದರೂ ಸತ್ತಿಲ್ಲ ನೋಡೆ, ಎಷ್ಟು ಗಟ್ಟಿ ಜೀವ ನಂದು ಎಂದು ತೋಲಾಡುವಾಗ ಜರ್ಸಿ ಹಿಡಿದುಕೊಂಡು ಅವಳ ಬಾಯಿಂದ ಬರುವ ವಾಸನೆಯಿಂದ ಅವಳು ಕುಡ್ದಿರ್ದಾಳೆ ಎಂದು ತಿಳಿದು ಅಲ್ಲಿ ಯಾರಿಗೂ ಹೇಳಬೇಕು ಅಂತ ಸುತ್ತಮುತ್ತ ಕಣ್ಣಾಡಿಸಿ ಹುಡುಕುವಾಗ ಈ ಕಡೆ ಮತ್ತೆ ಆರು, ಜರ್ಸಿ ನನಗೆ ಹೊಟ್ಟೆ ಹಸಿವು ಕಣೆ, ಏನಾದರೂ ಊಟ ಕೊಡಿಸೆ ಎಂದು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮತ್ತೆ ಏನೋ ನೆನಪು ಮಾಡಿಕೊಂಡು, ಇದು ನಮ್ಮ ರಘು ರಿಸೆಪ್ಷನ್ ಕಣೆ, ಬಾ ಹೋಗೋಣ, ಎಲ್ಲಿದೆ ಊಟ, ಅಲ್ಲಿ ಕರ್ಕೊಂಡು ಹೋಗು, ಇಬ್ಬರು ಹೋಗಿ ಊಟ ಮಾಡೋಣ ಕಣೆ. ಸರಿ ಎಂದು ಜರ್ಸಿ ಬಾ ಎಂದು ಕರೆದುಕೊಂಡು ಹೋಗಿ ತಾನೇ ಅವಳಿಗೆ ಊಟ ಮಾಡಿಸುವಾಗ ಅಲ್ಲಿಗೆ ಅರ್ಜುನ್ ಬಂದಾಗ ಕಣ್ಣು ತೆಲಿಸುತ್ತಿರುವ ಜರ್ಸಿ ಅರ್ಜುನ್ ಗುರುತು ಹಿಡಿದು, ನಾನು ಇವಳ ಫ್ರೆಂಡ್ ಜರ್ಸಿ ಅಂತ, ಯಾರೋ ಇವಳಿಗೆ ಕುಡಿಸಿದ್ದಾರೆ, ಆದರೆ ಯಾರು ಅಂತ ಗೊತ್ತಾಗಲಿಲ್ಲ. ಹೊಟ್ಟೆ ಹಸಿವು ಅಂತ ಇದ್ಲು, ನಾನೇ ಊಟ ಮಾಡಿಸ್ತಾ ಇದ್ದೆ. ಇಂಥದ್ದೇನೂ ದುರಭ್ಯಾಸ ಇಲ್ಲ ಇವಳಿಗೆ, ಯಾರೋ ಬೇಕು ಅಂತಾನೇ ಮಾಡಿರಬೇಕು. ಆದರೆ ಇವಳಿಗೆ ಯಾರು ಶತ್ರುಗಳು? ನೀವು ಇವಳ ಬಗ್ಗೆ ತಪ್ಪು ತಿಳ್ಕೊಬೇಡಿ, ತುಂಬ ಒಳ್ಳೆಯವಳು, ಪ್ಲೀಸ್. ಗೆಳತಿಯ ಮಾತಿಗೆ ಅರ್ಜುನ್ ಸಣ್ಣದಾಗಿ ಸ್ಮೈಲ್ ಮಾಡಿ, ಹೋಗಲಿ ಬಿಡಿ, ಯಾರಾದ್ರೇನು ಅವಳು ಏನು ಅಂತ ನನಗೆ ಗೊತ್ತು, ನಾ ಅವಳನ್ನ ಸಂಭಾಳಿಸ್ತೀನಿ, ನೀವು ಬಿಡಿ. ಹ್ಞೂ ಸರಿ. ಆಗ ಆರು, ಲೇ ಚೆನ್ನಾಗಿ ಊಟ ಮಾಡಿಸೋಕ್ಕೂ ಬರಲ್ವಲ್ಲೇ ನಿನಗೆ? ನಮ್ಮ ಪಪ್ಪ ಎಷ್ಟು ಪ್ರೀತಿಯಿಂದ ಊಟ ಮಾಡಿಸ್ತಿದ್ರು ಕಣೆ, ಅದಕ್ಕೂ ಕಲ್ಲು ಹಾಕಿದ್ದಾನೆ ಕಣೆ ಈ ತಾಳಿ ಕಟ್ಟಿದವನು, ನನಗೆ ಸಿಕ್ಕಬೇಕು ಅನ್ನೋ ಅಷ್ಟರಲ್ಲಿ ಅರ್ಜುನ್ ನೋಡೆ ಇವನೇ, ನೋಡೆ ಈ ತಾಳಿ ಕಟ್ಟಿದ್ದು ಇವನೇ ಕಣೆ ಎಂದು, ಮತ್ತೆ ಈ ಬ್ಲೇಸರ್ ಇದೆಯಲ್ಲ ಎಂದು ಅದರ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ, ನಾನು ನನ್ನ ಸಚಿನ್ಗೆ ಅಂತ ಕೊಟ್ಟರೆ ಇವನು ಹಾಕ್ಕೊಂಡಿದ್ದಾನೆ, ಇದರ ಬೆಲೆ ಗೊತ್ತೇನೆ ಇವನಿಗೆ? ನನ್ನ ಸ್ಕಾಲರ್ಶಿಪ್ಪಲ್ಲಿ ಸಚಿನ್ ಬರ್ತ್ಡೇಗೆ ಅಂತ ತಂದಿದ್ದು, ಅದನ್ನು ಅವನಿಗೆ ಅಂತ ಕೊಟ್ಟರೆ ಇವನು ಹಾಕಿ ಅವನಾಗೆ ಕಾಣ್ತಾನೆ ಅಂತ ತಿಳ್ಕೊಂಡಿದ್ದಾನೆ. ಅದು ಸಾಧ್ಯನೇ ಇಲ್ಲ. ಅವನೆಲ್ಲಿ ಇವನೆಲ್ಲಿ ಅಲ್ವಾ? ಆದರೂ ಹಾಳಾದ ಮನಸ್ಸು ಇವನ್ನೇ ಪ್ರೀತಿಸು ಅಂತ ಹೇಳುತ್ತೆ, ಈ ಮನಸ್ಸಿಗೂ ಸೊಕ್ಕು ಕಣೆ ಎಂದು ಹೇಳುವಾಗ ಅರ್ಜುನ್ ಅವಳನ್ನು ಹಿಡಿದುಕೊಂಡು ಅಲ್ಲಿಗೆ ಅಜಯ್ ರಘು ಬಂದು ರಘು ಮುಖ ನೋಡಿ, ಲೋ ರಘು, ನಿನ್ನ ಮಾತು ಕೇಳಿದೆ ಕಣೋ, ಇನ್ನೊಂದು ಮದುವೆ ಆಗು ಅಂತಿದ್ದಲ್ಲ, ಅದೇ ಕಣೋ ಇವನೇ ಮದುವೆ ಮಾಡ್ಕೊಂಡು ಬಿಟ್ಟ ಕಣೋ, ನಾನು ಕೇಳಲೇ ಇಲ್ಲ. ಇದು ತಪ್ಪಲ್ವಾ? ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಬಾಲ್ಯದಲ್ಲಿ ಅಪ್ಪ, ವಯಸ್ಸಲ್ಲಿ ಗಂಡ, ಸಾಯುವಾಗ ಮಗ. ಅದಕ್ಕೆ ನಮ್ಮ ಸೈಲೆಂಟ್ ಫಾದರ್ ಮತ್ತು ಈ ಅಜಯ್ ಪ್ಲ್ಯಾನ್ ಮಾಡಿ ಇವನಿಗೆ ನನ್ನ ಮಾರಿಬಿಟ್ರು ಕಣೋ. ಆದರೆ ಈ ಸರ್ತಿ ಮದುವೆ ದುಡ್ಡು ಉಳಿಸಿದ್ದಾರೆ ನಮ್ಮ ಅಮ್ಮ, ಯಾಕಂದರೆ ಅಜಯ್ ಮದುವೆಯಲ್ಲಿ ನನ್ನ ಮದುವೆ ಮಾಡಿದ್ದಾರೆ. ಯಾವ ಪದ್ಧತಿನೂ ಇಲ್ಲ, ಏನಿಲ್ಲ, ಒಂದು ತಾಳಿ ಕಟ್ಟಿ ಸ್ವಲ್ಪ ಅಕ್ಕಿ ಕಾಳು ಹಾಕಿ ಮದುವೆ ಮಾಡಿದರು. ಆದರೆ ನಾನು ಮದುವೆ ಮಾಡಿಕೊಂಡವ್ರ ಬಾಯಿಗೆ ಅಕ್ಕಿ ಕಾಳು ಬೀಳ್ತವೆ ಅಂತ ಗೊತ್ತಿಲ್ಲ ಇವಕ್ಕೆ. ನೋಡು ಇಲ್ಲಿ ನಿಂತಿದ್ದಾನೆ ನೋಡು, ನನ್ನ ಸಚಿನ್ ಬ್ಲೇಸರ್ ಹಾಕ್ಕೊಂಡು, ಅವನೇ, ನೀನೇ ತಂದು ಕೊಟ್ಟಿದ್ದಲ್ಲ ಇದನ್ನು, ತುಂಬ
ಚೆನ್ನಾಗಿ ಕಾಣುತ್ತೆ ಅಂತ. ಆದರೆ ಇವನಿಗೆ ಒಂದಿಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಅವನಿಗೆ ಅಂತ ಕೊಟ್ಟೆ, ಅವನು ಹಾಕಿದ್ನೋ ಇಲ್ಲೋ. ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದೆ ಗೊತ್ತಾ. ಆದರೆ ಈ ಅಜಯ್ ಅದನ್ನು ಇವನಿಗೆ ಕೊಟ್ಟಿದ್ದಾನೆ. ಅಜಯ್, ಇದು ತಪ್ಪು ಕಣೋ, ಸರಿ ಇಲ್ಲ ಕಣೋ. ನೀನು ಆ ಅಣ್ಣ ಹೋದರೆ ಈ ಅಣ್ಣ ಅಂತ ಅನ್ಕೋಬಹುದು, ಆದರೆ ನನಗೆ ಆಗಲ್ಲೋ. ತನ್ನ ಎದೆ ತಟ್ಟಿಕೊಂಡು ಇಲ್ಲಿ ಇರೋದು ಅವನೊಬ್ಬನೇ, ಇವನಲ್ಲ, ಇವನು ಬೇಡ ನನಗೆ ಎಂದು ಹೇಳುತ್ತಾ ಆರು ಜಾರಿ ಹೋಗಿ ಬೀಳುವಾಗ ಅರ್ಜುನ್ ಹಿಡಿಯುವನು. ಅಷ್ಟರಲ್ಲಿ ಆರು ಅವನ ಕೈ ಬಿಡಿಸಿಕೊಂಡು, ನೀವು ಮುಟ್ಬೇಡ ನನ್ನ, ಲೇ ಜರ್ಸಿ, ಇವನಿಗೆ ಹೇಳೆ ಮುಟ್ಬೇಡ ಅಂತ. ಇವನಿಗೂ ಏನಾದರೂ ಆದರೆ ಆಮೇಲೆ ತಾನೇ ತನ್ನ ಬಾಯಿ ಮೇಲೆ ಕೈ ಇಟ್ಟು ಮುಚ್ಕೊಂಡು ಏನೂ ಆಗಬಾರ್ದು ಎಂದು ಎರಡೂ ಕೈ ಜೋಡಿಸಿ ಆಕಾಶಕ್ಕೆ ಕೈ ಮುಗಿಯುವಳು. ರಘು, ಯಾರು ಕುಡಿಸಿದ್ದಾರೆ ಇವಳಿಗೆ? ಅದಕ್ಕೆ ಜರ್ಸಿ, ನನಗೂ ಗೊತ್ತಿಲ್ಲ ರಘು, ಆದರೆ ಒಂದು ಹೆಂಗಸು ಹೋಗೋದನ್ನು ನೋಡಿದೆ, ಅವಳೇ ಕುಡಿಸಿರ್ಬೇಕು. ಅರ್ಜುನ್, ಏನಾದರೂ ಆಗಲಿ ಬಿಡು, ನಾ ಮನೆಗೆ ಕರ್ಕೊಂಡು ಹೋಗ್ತೀನಿ ಈಗ. ಆರು, ಹೋಗೋಣ ಬಾ ಮನೆಗೆ. ನಾ ಬರಲ್ಲ ನಿಮ್ಮ ಮನೆಗೆ. ಯಾಕೆ ಬರಬೇಕು ನಿಮ್ಮ ಮನೆಗೆ? ತಾಳಿ ಕಟ್ಟಿ ಅಧಿಕಾರ ಚಲಾಯಿಸ್ತೀಯಾ? ನಾ ಯಾವತ್ತೂ ನಿಮ್ಮ ಮನೆಗೆ ಬರಲ್ಲ. ಹೋ ಬೇಡ, ನಿಮ್ಮ ಅಮ್ಮನ ಮನೆಗೆ ಹೋಗೋಣ ಬಾ ಅಂತಾನೆ ಅರ್ಜುನ್. ಅದಕ್ಕೆ ಆರು, ಬೇಡ, ನಾ ಅಲ್ಲಿಗೂ ಬರಲ್ಲ. ಅವಳು ನನ್ನ ಹೊರಗಡೆ ಹಾಕಿದ್ದಾಳೆ. ನಾನು ನಾಟಕ ಮಾಡ್ತೀನಂತೆ. ಯಾವ ಆ್ಯಂಗಲಿಂದ ಆ್ಯಕ್ಟರ್ ಅದೀನಿ ನಾನು? ನಾ ಅಲ್ಲಿನೂ ಬರಲ್ಲ. ಅಜಯ್, ಅದಕ್ಕೆ ನಮ್ಮ ಮನೆಗೆ ಹೋಗೋಣ ಬನ್ನಿ. ನಿಮ್ಮ ಮನೆಗೆ ಬರೋ ಯೋಗ್ಯತೆ ಇಲ್ಲ ಕಣೋ ಎಂದು ಕಣ್ಣೀರು ಬಂದಾಗ ಅರ್ಜುನ್ ಕೈ ಹಿಡಿದು, ಬಾ ಹೋಗೋಣ, ನೀ ಹೇಳ್ದಲ್ಲೇ ಬಿಡ್ತೀನಿ ಎಂದು ಕರೆದುಕೊಂಡು ಹೋಗುವನು. ಆರು, ಓಕೆ ಡ್ರೈವರ್, ನಡಿ ಹೋಗೋಣ. ಎಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಈಗ ಬಾ ಎಂದು ಕೈ ಹಿಡಿದು ಕರ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿದಾಗ ಅಜಯ್ ಅರ್ಜುನ್ ಹತ್ತಿರ ಬಂದು, ಇದು ರಘು ಕೊಟ್ಟಿದ್ದಾನೆ. ಆರು ಏನೋ ತರಕ್ಕೆ ಹೇಳಿದ್ಲಂತೆ. ನಂತರ ಕಾರ್ ಸ್ಟಾರ್ಟ್ ಮಾಡುವಾಗ ಆರು, ನಿಲ್ಲಿಸು, ನಾ ಅವಳ ಜೊತೆ ಮಾತಾಡಬೇಕು. ನಮ್ಮ ರಘುಗೆ ಕಾಟ ಕೊಟ್ಟರೆ ಈಗ ಹೋಗೋಣ, ಮನೆಗೆ ಹೋಗಿ ಫೋನ್ ಮಾಡೋಣ. ಮನೆಗೆ ಹೋದ್ಮೇಲೆ ನೀನೇ ಫೋನ್ ಮಾಡೋವಂತೆ, ಈಗ ಸುಮ್ಮನೆ ಕೂರು. ಹ್ಞೂ ಕೂರಲ್ಲ, ನಂಗೆ ಆವಾಜ್ ಮಾಡೋಕ್ಕೆ ನೀ ಯಾರೋ ಅಂತಾಳೆ ಆರು. ತಪ್ಪಾಯಿತು, ನಾ ಮಾತಾಡಲ್ಲ, ನೀನು ಸುಮ್ಮನೆ ಕೂರು, ಆಗ ಬೇಗ ಮನೆಗೆ ಹೋಗ್ಬಹುದು ಅಂತಾನೆ ಅರ್ಜುನ್. ಆರು, ಎಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಮೊದಲು ಈ ಬ್ಲೇಸರ್ ತೆಗೆದುಬಿಡು, ಇದು ನಾನು ಸಚಿನ್ಗೆ ಅಂತ ತಂದಿದ್ದು, ನೀ ಹಾಕೋಬೇಡ. ಆಯಿತು, ನಾನು ಹಾಕಲ್ಲ. ಇನ್ನೊಬ್ಬರ ವಸ್ತು ಇಸ್ಕೋಬಾರ್ದು ಅಂತ ಗೊತ್ತಿಲ್ವ ನಿಂಗೆ? ಮಾತಾಡಲ್ಲ ಅಂದು ಮಾತಾಡ್ತೀಯಲ್ಲ, ಸುಮ್ಮನೆ ಕೂತ್ಕೋ, ಗಮನ ಕೊಟ್ಟು ಗಾಡಿ ಓಡಿಸು, ಇಲ್ಲ ಅಂದರೆ ಸೀದಾ ಪರಲೋಕನೇ. ಮೊದಲೇ ಪಕ್ಕದಲ್ಲಿ ನಾನು ಕೂಡಿಸ್ಕೊಂಡಿದೀಯಾ ನೋಡು, ಯಮಲೋಕಕ್ಕೆ ಟಿಕೆಟ್ ಕೊಡೋಳು ನಾನು, ಬೇಕಿತ್ತಾ ನಿಂಗೆ? ನಂತರ ಅರ್ಜುನ್ ಬ್ಲೇಸರ್ ತೆಗೆದು ಹಿಂದಿನ ಸೀಟಲ್ಲಿ ಇಟ್ಟು ಡ್ರೈವ್ ಮಾಡುವಾಗ ಗಾಳಿಗೆ ಆರು ಕೂದಲು ಹಾರಾಡುವಾಗ ಅದರ ಡಿಸ್ಟರ್ಬ್ಗೆ, ಗಾಳಿ ಕಡಿಮೆ ಮಾಡು, ನೋಡು ನನ್ನ ಕೂದಲು ಹಾರಾಡ್ತಿವೆ. ಆಗ ಗ್ಲಾಸ್ ಕ್ಲೋಸ್ ಮಾಡಿ ಅರ್ಜುನ್ ಅವಳಿಗೆ ಸೀಟ್ ಬೆಲ್ಟ್ ಹಾಕುವಾಗ, ನನ್ನ ಮುಟ್ಬೇಡ ಅಂದರೂ ಮುಟ್ತೀಯಾ? ಯಾಕೆ, ನಾನು ನಿನ್ನ ಹೆಂಡ್ತಿನಾ? ಅರ್ಜುನ್ ಅವಳ ಮುಖ ನೋಡಿದಾಗ ಅವಳು ಕಣ್ಣು ಮುಚ್ಚುತ್ತಾ ಕೂದಲು ಒಂದು ಕೈಯಿಂದ ಕಿವಿಯ ಹಿಂದೆ ಸರಿಸುತ್ತಾ ಇದ್ದಳು. ಸಣ್ಣದಾಗಿ ನಕ್ಕಾಗ, ಹ್ಞೂ, ನನ್ನ ಹೆಂಡ್ತಿನೇ. ಹೌದಾ? ಹಾಗಾದರೆ ಈ ಕೂದಲನ್ನ ಸರಿ ಮಾಡಿ, ಕ್ಲಿಪ್ ಹಾಕು, ತುಂಬ ಕಾಟ ಕೊಡ್ತಿವೆ. ಅರ್ಜುನ್ ಅವಳಿಗೆ ಕ್ಲಿಪ್ ಹಾಕಿ, ಸರಿ ಆಯಿತಾ, ಈಗ ಹೋಗೋಣ? ಹೋಗೋಣ ಎಂದು ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲೇ ತಲೆ ಇಟ್ಟು ಮಲಗುವಳು. ಅವಳ ತಲೆ ತಟ್ಟಿ ಕಾರ್ ಸ್ಟಾರ್ಟ್ ಮಾಡಿ ಮನಸ್ಸಿನಲ್ಲಿ, ಯಾರು ಇವಳಿಗೆ ಕುಡಿಸಿರಬಹುದು? ಏನಿದು, ಮನೆಯಲ್ಲಿ ಬ್ಲೇಸರ್ ಬೇಡ ಅಂದ್ಲು, ನಾನೇ ಇವಳ ಮಾತನ್ನ ಕೇಳಲಿಲ್ಲ. ಇವಳು ಸಚಿನ್ ಮರೆಯೋ ಲಕ್ಷಣನೇ ಕಾಣ್ತಾ ಇಲ್ವಲ್ಲ. ನಾನೇ ತಾಳಿ ಕಟ್ಟಿ ನೋವು ಕೊಡ್ತಾ ಇದ್ದೀನಾ? ಸ್ವಲ್ಪ ಪರಿಚಯ ಇದ್ದರೂ ಅದೆಷ್ಟು ಪ್ರೀತಿ ಅವನ ಮೇಲೆ. ಆದರೆ ಆ ಜಾಗ ನಾ ಪಡಿತೀನಿ ಅನ್ನೋದು ತಪ್ಪಲ್ವಾ? ಆದರೆ ಅವನಿಲ್ಲ, ನನ್ನಿಂದ ಇವಳು ಖುಷಿಯಾಗಿ ಇರ್ತಾಳೆ ಅಂತ ಬಯಸ್ತೀನಿ. ಆದರೆ ಮುಖ ಸೇಮ್ ಇದ್ದರೂ ಕೂಡ, ಕುಡ್ದಿದ್ರೂ ಸಹ ನಾನು ಸಚಿನ್ ಅಲ್ಲ ಅಂತಾಳೆ. ಅಂದರೆ ಈ 2 ವರ್ಷ ಮಾನಸಿಕವಾಗಿ ಸಚಿನ್ ಜೊತೆ ಜೀವನ ಮಾಡಿಬಿಟ್ಟಿದ್ದಾಳೆ. ಅದೇ ಈಗ ತೊಂದರೆ ಆಗ್ತಿರೋದು. ಒಮ್ಮೊಮ್ಮೆ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ, ಆದರೆ ಒಮ್ಮೊಮ್ಮೆ ಮಾತೇ ಆಡಲ್ಲ. ಇವಳು ಪ್ರೀತಿನ ಪಡೆಯೋದು ಸುಲಭ ಅಲ್ಲ ಅನಿಸುತ್ತೆ. ಒಮ್ಮೆ ಇವಳ ತಾಯಿ ಮನೆಗೆ ಕರ್ಕೊಂಡು ಹೋದರೆ, ನಾ ಮನೆಗೆ ಹೋದಾಗ ಅಮ್ಮ ಇವಳನ್ನು ಈ ಅವತಾರದಲ್ಲಿ ನೋಡಿದರೆ ಈ ಕತೆ ಮುಂದುವರಿಯುವುದು. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಕಾದು ನೋಡ್ತಾ ಇರಿ.